ಗೈಸ್ ನೋಡಿದ್ರಲ್ಲ ಮುಂದೆ ಕಾಣ್ತಾ ಇದೆಯಲ್ಲ ಬೆಟ್ಟ, ಸೊ ಅದೇ ಬಿಟ್ಟಕ್ಕೆ ಹೋಗ್ತಾ ಇರೋದು ನಾವು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡಿಸೆಂಬರ್ 25th ಕ್ರಿಸ್ಮಸ್. ಹಂಗೆ ಒಂದು ಶಾರ್ಟ್ ರೈಡ್ ಹೋಗೋಣ ಅಂದ್ಕೊಂಡ್ವಿ, ಸೊ ಹೋಗ್ತಾ ಇದ್ದೀವಿ. ಸೊ ಇದು ಕೂಡ ಒಂದು ಬೆಸ್ಟ್ ನೋನ್ ಪ್ಲೇಸ್ ಅಂತ ಏನು ಹೇಳೋಕ್ಕಾಗಲ್ಲ. ಸೊ ತುಂಬ ಜನ ನೋಡಿದ್ದಾರೆ, ಬಟ್ ಚೆನ್ನಾಗಿದೆ. ಸೊ ಗೈಸ್ ಹೈವೇ ಎಕ್ಸಿಟ್ ಆಯಿತು. ಸೊ ಇಲ್ಲಿಂದ ಈಗ ನಾನಿರೋ ಲೊಕೇಶನಿಂದ ಇನ್ನೊಂದು 7 ಕಿಲೋಮೀಟರ್ಸ್ ಇದೆ ಡೈರೆಕ್ಟು ನಾನು ನೋಡಿರೋ ಲೊಕೇಶನ್ಗೆ. ಸೊ ಗೈಸ್ ನೋಡಿದ್ರಲ್ಲ ಮುಂದೆ ಕಾಣ್ತಾ ಇದೆಯಲ್ಲ ಬೆಟ್ಟ, ಸೊ ಅದೇ ಬಿಟ್ಟಕ್ಕೆ ಹೋಗ್ತಾ ಇರೋದು ನಾವು. ನೋಡಿ ಹೆಂಗೆ ಕಾಣ್ತಾ ಇದೆ. ಸೊ ಇದಿಲ್ಲೇ ನೆಲಮಂಗಲ ಹತ್ರ ಇರೋದು. ನೆಲಮಂಗಲ ಟೋಲ್ ಬಿಟ್ಟು ಅಲ್ಲಿಂದ ಒಂದು 8-10 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ. ನೋಡಿ ಯಾವುದೋ ಟೆಂಪಲ್ ಪಕ್ಕ ಟ್ರಯಲ್ಲು. ಸೊ ಗಾಯ್ಸ್ ಫೈನಲಿ ಟ್ರಯಲ್ ಸ್ಟಾರ್ಟ್ ಆಗಿದೆ. ಬನ್ನಿ ಬೆಟ್ಟ ಹಚ್ಚೋಣ. ಈಸಿ ಗೋ. We reached the top. ಇದಲ್ಲ ನಮ್ತ. ಸೊ ದಿಸ್ ಇಸ್ ದ ಟಾಪ್. ಬನ್ನಿ ಬೆಟ್ಟ ಹಚ್ಚೋಣ ಇವಾಗ. ಹೆಂಗಿದೆ ನೋಡೋಣ. ಏನು ಹಿಂಗೆ ಹೋಗ್ಬೋದು ಮಂಚ. ಅವತ್ತು ಬಂದಿದ್ವಲ್ಲ ಬಾರಲ್ಲ. ಹಿಂಗೆ ನೋಡಿ ಈಗ ಎಷ್ಟು ಟೆಂಪಲ್ ಅದೇನೆ. ಇಲ್ಲೊಂದು ಕಲ್ಯಾಣಿ ಥರ ಇದೆ ನೋಡಿ, ಇಲ್ಲೊಂದು ಕಲ್ಯಾಣಿ ಇದೆ. ಬನ್ನಿ ಮುಂದೆ ಹೋಗಿ ವ್ಯೂ ಹೆಂಗಿದೆ ನೋಡೋಣ. ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ಗೊತ್ತಿರೋ ಹಂಗೆ. ನೆರಳಿಲ್ಲ ಅಷ್ಟೇ, ನೆರಳಿಲ್ಲ ಅನ್ನೋದೊಂದು ಬಿಟ್ಟರೆ ಓಕೆ. ಸೊ ಶಿಟ್ ನೋ ಯಾರೋ ಲವರ್ಸ್ ಇದ್ದಾರೆ, ಅಲ್ಲೆಲ್ಲ ಬೇಡ. ಬಾ ಮಚ್ಚ ಒಂಚೂರು ಆ ಕಡೆ ಹತ್ತೋ. ಡಿಸ್ಟರ್ಬ್ ಮಾಡಬಾರ್ದು. ಎಲ್ಲ ಹಾಕೋಣ, ಆ ಕಡೆ ಹಾಕೋಣ ಅಲ್ವಾ ಒಂಚೂರು. ಆ ವ್ಯೂ ನೋಡೋಣ. ಹಿಂದೆ ಟೆಂಪಲ್ ಎಲ್ಲ ಚೆನ್ನಾಗಿ ಬರುತ್ತೆ ಡ್ರೋನ್ ಶಾಟಲ್ಲಿ. ಸೊ ಗಾಯ್ಸ್ ನೋಡಿ TM ಹಿಲ್ಸ್ ಥರ ಇಲ್ಲೂ ಬೆಟ್ಟದ ಮೇಲೆ ಹಚ್ಕೊಂಡು ಬರ್ಬೋದು. ಬಚ್ಚ ಇಲ್ಲಿಯೇ ಇಲ್ಲಿ ಸ್ವಲ್ಪ ಹಳ್ಳ ಥರ ಇದೆ. ಓ ಎಲ್ಲ ಹಾಕೋಣ ಬನ್ನಿ. ಚೂರು ನೆರಳಿಲ್ಲ. ನೋಡಿ ಅಲ್ಲಿ ಲೇಕ್ ಕಾಣ್ತಾ ಇದೆ. ಸೊ ಗೈಸ್ ಫೈನಲಿ ಟಾಪ್ ರೀಚ್ ಆಗಿದ್ದೀವಿ. ಏನಷ್ಟು ಟಫ್ ಆಗೆಲ್ಲ ಏನಿರಲಿಲ್ಲ, ಟ್ರಯಲ್ ಈಸಿಯಾಗಿ ಬರ್ಬೋದು. ಸೊ ಮತ್ತು ವ್ಯೂ ನೋಡಿ ಇಲ್ಲಿ ಹೆಂಗಿದೆ. ಸನ್ರೈಸ್ ಸನ್ಸೆಟ್ಗೆಲ್ಲ ಒಳ್ಳೆ ಸ್ಪಾಟ್ ಇದು ಆ್ಯಕ್ಚುಲಿ.
us all for a chance to carry on into the wild. ಸೊ ಗೈಸ್ ನೋಡಿದ್ರಲ್ಲ ಡ್ರೋನ್ ಶಾಟ್ಸ್ ಎಲ್ಲ ಹೆಂಗಿದೆ. ಸೊ ಈಗ ಆ್ಯಕ್ಚುಲಿ ಬರ್ಬೇಕಾದ್ರೆ ಬೇರೆ ರೋಡಲ್ಲಿ ಬಂದಿದ್ದು, ಇವಾಗ ಆ ರೋಡ್ ಕಾಣ್ತಾ ಇದೆಯಲ್ಲ, ಆ ರೋಡ ಸಂಗೋಗೋಣ ಅನಿಸ್ತಾ ಇದೆ. ಅಲ್ಲೆಲ್ಲ ನೀರೆಲ್ಲ ಇದೆ. ಸೊ ನೋಡ್ಕೊಂಬೋಣ ಅಂತ ಅಲ್ಲಿ ಮುಂದೆ ಹೆಂಗೆ ಹೋಗ್ಬೇಕು ಬನ್ನಿ ಹೋಗೋಣ. ಈಗ ಅಲ್ಲಿಗೆ ಬಿಸಿಲು ಸ್ವಲ್ಪ ಜಾಸ್ತಿ ಆಗೋಯ್ತು. ಬಾ ಅಲ್ಲಿ ಮೇಲೆ ಅಷ್ಟೇ. ಸೊ ಈಗ ಬೆಟ್ಟ ಇಳಿಸ್ತಾ ಇದ್ದೀವಿ, ಡೌನ್ ಹಿಲ್. ಈ ಕಡೆ ನೋಡಿ, ಆ ಕಡೆ ಲೇಕ್ ಕಾಣ್ತಾ ಇತ್ತಲ್ಲ, ಇಲ್ಲಿ ಕಾಣ್ತಾ ಇದೆ. ಅಷ್ಟೇ, ಇಲ್ಲಿ ಸಾಗೋಯ್ತು. ಸೊ ಆಗಲೇ ಈ ರೋಡಲ್ಲಿ ಬಂದಿದ್ವಿ, ಈ ಕಡೆಯಿಂದ ಇಲ್ಲ, ಹಾಂ ಈ ರೋಡಲ್ಲಿ ಬಂದಿದ್ವಿ, ಇವಾಗ ಹಿಂಗೆ ಹೋಗ್ತಾ ಇದ್ದೀವಿ. ಬಾರ ನಂಗೆ ಗೊತ್ತು ಅಲ್ಲ. ಇದು ಸ್ವಲ್ಪ ಚೆನ್ನಾಗಿದೆ ಆಫ್ ರೋಡು, ಫಸ್ಟ್ ಗೇರು. ಇವಾಗ ಇಲ್ಲಿ ಸ್ವಲ್ಪ ತಣ್ಣಗೆ ಅನ್ನಿಸ್ತಾ ಇದೆ, ಮೇಲ್ಗಡೆ ಹೆವಿ ಬಿಸಿಲು ಹೊಡಿತಾಯಿತ್ತು. ಹಿಂಗಿತ್ತು ಗಾಯ್ಸ್, ಜಸ್ಟ್ 35 ಕಿಲೋಮೀಟರ್ಸು ಬ್ಯಾಂಗ್ಳೂರಿಂದ. ಆರಾಮಾಗಿ ಬಂದು ಹೋಗ್ಬಿಡ್ಬೋದು. ಪೀಸ್. ಓಹೋ ನೋಡಿ ಗಾಯ್ಸ್, ಡೌನ್ ಎಲ್ಲ ಹೆವಿ ಸೈಕು, ಹುಷಾರಾಗಿರಬೇಕು. ಅಪ್ಪತ್ತು ಈಸಿ ಡೌನ್ ಇಳಿಸೋದೇ ಇರೋದು. ಓಕೆ, ಕೊನೆಗೂ ಇಳಿಸಿದ್ವಿ ಅನಿಸುತ್ತೆ ಬೆಟ್ಟನ. ಒಂದು ಸ್ಪಾಟ್ ನೋಡಿದೆ, ಇಷ್ಟ ಆಯಿತು, ಹೋಗೋಣ ಅಂತ. ಇದೇ ರೋಡ, ಬನ್ನಿ ನೋಡಿಕೊಂಡ್ರೆ ಹೋಗೋಣ. ಐ ಥಿಂಕ್ ದಿಸ್ ಈಸ್ ದ ರೋಡ್. Send it. ಅದು ಏನೋ ಅವನು ಆಟ ಆಡ್ತಾವನಲ್ಲೋ, ಹೋಗ್ಬಿಡ್ತಾ ಇದ್ದಲ್ಲ ನೀನು. ಸೊ ಗೈಸ್ ಫೈನಲಿ ಎಲ್ಲ ಪ್ಲೇಸ್ ಎಲ್ಲ ನೋಡಿಕೊಂಡು ಡ್ರೋನ್ ಶಾಟ್ಸ್ ಎಲ್ಲ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಯಾರು ನೈಸ್ ರೋಡ್. ಹಬ್ಬ ಇನ್ನೊಂದು 10 ಮಿನಿಟ್ಸು ಮನೆಗೆ ಹೋಗ್ಬಿಡೋಣ, ಆರಾಮಾಗಿ ರೆಸ್ಟ್ ಮಾಡೋಣ. ನಾಳೆ ಸಂಡೇ ಇನ್ನೂ ರೆಸ್ಟ್ ಮಾಡೋಣ. ಸೊ ಗೈಸ್ ಈ ವಿಡಿಯೋ ನೀವು ನೋಡಿರ್ತೀರಾ, ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಗೈಸ್, ಇದೇ ಥರ ಇನ್ನೊಂದು ಎಕ್ಸ್ಪ್ಲೋರ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್ ಗೈಸ್.